ವೆಲ್ಕಮ್ ಬ್ಯಾಕ್. ಅಣ್ಣಾಮಲೈ ರಾಜೀನಾಮೆಯನ್ನ ಬಿಜೆಪಿ ಕೊನೆಗೂ ಕೂಡ ಅಂಗೀಕರಿಸಿದೆ, ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜೀನಾಮೆಯನ್ನ ಅಂಗೀಕಾರ ಮಾಡ್ಕೊಂಡಿದ್ದಾರೆ. 6 ವರ್ಷಗಳ ಬಿಜೆಪಿಯ ಸಂಬಂಧಕ್ಕೆ ಅಣ್ಣಾಮಲೈ ತಿಲಾಂಜಲಿ ಇಟ್ಟಿದ್ದಾರೆ. ಈ ಎಳ್ಳು ನೀರು ಬಿಡೋದು ಅಂತಾರಲ್ಲ, ಹಂಗ ಮಾಡಿದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಿಂಘಂ ಸಲ್ಲಿಸಿದ್ದಾರೆ. ಜೂನ್ 2ನೇ ತಾರೀಕು ರಾಜೀನಾಮೆಯನ್ನ ಸಲ್ಲಿಸಿದ್ರು. ಇವತ್ತು ಅಕ್ಸೆಪ್ಟ್ ಆಗಿದೆ. ಅದು ಬಿಜೆಪಿ ಸಂಬಂಧವನ್ನ ಇವತ್ತು ಮಾಜಿ IPS ಆಫೀಸರ್ ಕೊನೆಗೊಳಿಸಿದ್ದಾರೆ. ಎಷ್ಟು ಬೇಗ ಬಿಜೆಪಿ ಸೇರ್ಕೊಂಡ್ರು ಅಷ್ಟು ಬೇಗ ಟಾಟಾ ಬಾಯ್ ಬೈ ಹೇಳಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಸಂಚಲನವನ್ನೇ ಸೃಷ್ಟಿ ಮಾಡಿದ್ರು. ಅಣ್ಣಾಮಲೈ ದಿಢೀರ್ ನಿರ್ಧಾರದಿಂದ ಕಾಂಗ್ರೆಸ್ಗೆ ನಿಜಕ್ಕೂ ಆಘಾತ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮುನ್ನಡೆಸಿದ್ರು ಅಣ್ಣಾಮಲೈ. 26ರ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮೈತ್ರಿಕೂಟದಲ್ಲಿ ಸೈಲೆಂಟ್ ಆಗ್ಬಿಟ್ಟಿದ್ರು. ಬಿಜೆಪಿ ಮೂಲೆ ಗುಂಪು ಮಾಡಿತ್ತು. ಅವ್ರ್ಯಾರೋ ಕೆಲ್ಸಕ್ಕೆ ಬರ್ದಲ್ಲಿರೋರು ಮಾತನ್ನ ಕೇಳ್ಕೊಂಡು ಹಂಗ್ ಮಾಡ್ಕೊಂಡಿತ್ತು. ₹1 ಉಪಯೋಗ ಇಲ್ಲ ಬಿಜೆಪಿಗೆ, ಅಲ್ಲಿಂದ ಸಿಗ್ಲಿಲ್ಲ. ಅನ್ಯಾಯವಾಗಿ ಇಂಥ ಒಬ್ಬ ಲೀಡರ್ನ ಕಳ್ಕೊಳ್ತಾ ಬಿಜೆಪಿ. ಈ ಚರ್ಚೆಗಳು ರಾಜಕೀಯದಲ್ಲಿ ಆಗ್ತಾ ಇದೆ ಸದ್ಯ. ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಅಣ್ಣಾಮಲೈ ನಿರಾಕರಿಸಿದ್ರು. ಅಂಡ್ ಅವರು ಹೋಗಿ ಪರವಾಗಿ ಕ್ಯಾನ್ವಾಸ್ ಮಾಡಿದ್ದು ಕೂಡ ತೀರಾ ಕಡಿಮೆ. ಯಾರಿಗೆ ಲಾಸ್, ಯಾವ ಪ್ರಮಾಣದ ಲಾಸ್, ಬಿಜೆಪಿಗೆ ಎಷ್ಟು ಮತ್ತು ಅಣ್ಣಾಮಲೈ ಅವರಿಗೆ ಆಗುವಂತಹ ಲಾಸ್ ಎಷ್ಟು, ಅಂಡ್ ಏನ್ ಮಾಡ್ತಾರೆ ಮುಂದಕ್ಕೆ? ಹಾಗಾದ್ರೆ ರಾಜೀನಾಮೆ ಬಳಿಕ ಮುಂದಿನ ನಿರ್ಧಾರ ಪ್ರಕಟಿಸಿದರೆ ತಮಿಳುನಾಡಿನಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ ಅಂತ ಅಣ್ಣಾಮಲೈ ಪ್ಲಾನ್ ಮಾಡಿದ್ದಾರೆ. ಹೊಸ ರಾಜಕೀಯ ಚಳುವಳಿಯನ್ನ ಮುಂದುವರಿಸೋಕೆ ಸಿಂಘಂ ನಿರ್ಧಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜನರೊಟ್ಟಿಗೆ ಹೆಜ್ಜೆ ಹಾಕ್ತೀನಿ ಅಂತ ತೀರ್ಮಾನ ಮಾಡಿದ್ದೀನಿ. ಬಿಜೆಪಿ ನಾನು ಸಮಸ್ಯೆ ಆಗೋಕೆ ಇಷ್ಟಪಡಲ್ಲ. ಪ್ರಧಾನಿ ಮೋದಿ ಸೇರಿ ಹಿರಿಯ ನಾಯಕರ ಬಗ್ಗೆ ನನಗೆ ಗೌರವ ಇದೆ. ರಾಜೀನಾಮೆ ಕುರಿತಂತೆ ನಾನು 2025 ಡಿಸೆಂಬರ್ ಅಲ್ಲೇ ತಿಳಿಸಿದ್ದೆ ಪತ್ರಿಕಾಗೋಷ್ಠಿಯಲ್ಲಿ. ಇದೀಗ ಅಣ್ಣಾಮಲೈ, ಬಿಜೆಪಿಯ ಮಾಜಿ ನಾಯಕ ಅಣ್ಣಾಮಲೈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಜನರೊಟ್ಟಿಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದಾರೆ. ಅಂಡ್ ಇಲ್ಲಿ 2 ರೀತಿಯ ವಿಚಾರಗಳನ್ನು ಗಮನಿಸಬಹುದು. ತಮಗಾಗ್ದಲೇ ಇರೋರ್ನ ಬಿಜೆಪಿ ಅವ್ರ ಜೊತೆಗೆ ಸೇರ್ಕೊಳ್ತು, ನನಗೆ ಅವರು ಬೆಳೆಯಕ್ ಬಿಡ್ಲಿಲ್ಲ ಅಂತಲೋ ನಂಬರ್ 1. ಎರಡನೇದು, ಬಹುಶಃ ಬಿಜೆಪಿಯ ಸಿದ್ಧಾಂತಗಳು ನನ್ನ ನೆಲದಲ್ಲಿ ಅಥವಾ ನಮ್ಮ ನೆಲದಲ್ಲಿ, ಅವ್ರು ಅನ್ಕೊಳ್ಳೋದು ತಮಿಳ್ನಾಡಲ್ಲಿ ಅಂತ, ನಮ್ಮ ನೆಲ ಅಂದ್ರೆ ಕರ್ನಾಟಕ ಅಲ್ಲ, ಅಲ್ಲಿ ವರ್ಕೌಟ್ ಆಗಲ್ಲ ಅನ್ನೋದು ಸ್ವಲ್ಪ ತಡವಾಗಿ ಗೊತ್ತಾಯ್ತಾ. ಹಾಗಾಗಿ ಈ ಡಿಸಿಷನ್ಗೆ ಮುಂದಾದ್ರ. ಹಾಗಾಗಿ ಏನೇ ಹೇಳಿದ್ರು ಕೂಡ ಒಪ್ಕೊಳ್ಳಕ್ಕೆ ರೆಡಿ ಇರ್ಲಿಲ್ವಾ ನೋಡಿ. ಹಂಗೆಲ್ಲ ಆಗದಿದ್ರೆ ಈ ರಿಸೈನ್ ಮಾಡ್ತೀವಿ, ಬಿಜೆಪಿ ಬಿಡ್ತೀವಿ ಅಥವಾ ಪಕ್ಷ ಬಿಡ್ತೀವಿ ಅಂದಾಗ ಹೈಕಮಾಂಡ್ ಲೀಡರ್ಸ್ಗಳು ಸೆಲೆಕ್ಟೆಡ್ ವ್ಯಕ್ತಿಗಳನ್ನ ಮಾತ್ರ ಕರ್ಸಿ ಮಾತಾಡೋದು. ಎಕ್ಸಾಂಪಲ್ ಅಮಿತ್ ಶಾ ಅವರೆಲ್ಲ ಎಲ್ರು ನಾನು ಬಿಟ್ಬಿಡ್ತೀನಿ ಅಂತ ಬನ್ರಿ ಕ್ಯಾಬಿನಿಗೆ ಬನ್ರಿ ಮಾತಾಡೋಣ ಅಂತ ಮಾತಾಡ್ಸಲ್ಲ. ಬಟ್ ಇವರಿಗೆ ಆ ಒತ್ತನ್ನ ಕೊಟ್ಟಿದ್ರು. ಅಂದ್ರೆ ಬಿಜೆಪಿಗೆ ಅಷ್ಟೊಂದು ಸುಲಭವಾಗಿ ಇವ್ರನ್ನ ಕಳ್ಕೊಳ್ಳಕ್ ಇಷ್ಟ ಇರ್ಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಬಟ್ ಡಿಸಿಷನ್ ಒಂದ್ಸಲ ತಗೊಂಡ ನಂತರ ಹಿಂದೆ ತಿರುಗಿ ನೋಡೋದು ಬೇಡ ಅಂತ ಇವ್ರು ಅಂದ್ಕೊಂಡಂಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಮುಂದೆ ಹೇಗಿರುತ್ತೆ ಇವರ ಹೆಜ್ಜೆ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಏನ್ ಮಾಡ್ತಾರೆ? ವಿಜಯ್ ರೀತಿಯಲ್ಲೇ ತಾನೂ ಕೂಡ ಒಂದು ಹೆಸರಿದೆ, ಇವರಿಗೆ ಇಮೇಜ್ ಇದೆ. ಬಟ್ ವಿಜಯ್ ಅವರು ಬೆಳೆದ ಬಂದಂತಹ ಹಾದಿಯೇ ಬೇರೆ, ಇವ್ರು ಬಂದಿರುವಂತಹ ಹಾದಿಯೇ ಬೇರೆ. ಇವ್ರನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಅಂಡ್ ವಿಜಯ್ ಅವರ ಇಮೇಜ್ ಹೇಗೆ ಬಿಲ್ಡ್ ಆಗಿತ್ತು, ಅದಕ್ಕೆ ಇವ್ರು ಇನ್ನೂ ಕೂಡ ಹೆಚ್ಚಿನ ಶ್ರಮವನ್ನ ಹಾಕಬೇಕು. ಬಟ್ ಒಂದಂತೂ ನಿಜ, ಯಾರು ಒಪ್ಲಿ ಬಿಡ್ಲಿ, ತಮಿಳುನಾಡಿನಲ್ಲಿ ಬಿಜೆಪಿ ಅನ್ನುವಂತಹ ಒಂದು ಪಕ್ಷ ಇದೆ ಅಂತ ಗುರುತು ಮಾಡುವಂಗೆ ಅಥವಾ ಮಾತಾಡುವಂತೆ ಮಾಡಿದ್ದು ಇದೇ ವ್ಯಕ್ತಿ. ಗೆದ್ರು ಸೋತ್ರು ಮಾತಲ್ಲ, ಬಿಜೆಪಿ ಅನ್ನೋದಿದೆ ಅಂತ ಗೊತ್ತಾಗುವಂಗ್ ಮಾಡಿದ್ದು ಇದೇ ಅಣ್ಣಾಮಲೈ ಅಂತ ವ್ಯಕ್ತಿಯನ್ನ ಬಿಜೆಪಿ ಇವತ್ತು ಕಳ್ಕೊಂಡಿದೆ. ಓಕೆ, ಇದ್ರ ಬಗ್ಗೆ ಈಗ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲೀಗ ರಂಜನ್ ನೀಡ್ತಾ ಹೋಗ್ತಾರೆ. ರಂಜನ್, ನಿನ್ನೆ ನಾವು ಪ್ರಸ್ತಾಪ ಅಥವಾ ಚರ್ಚೆ ಮಾಡಿದ್ದು ಇವರನ್ನ ಕಳ್ಕೊಂಡ್ರೆ ಬಿಜೆಪಿಗೆ ಯಾವ ಪ್ರಮಾಣದ ಲಾಸ್, ಹಾಗೆ ಅಣ್ಣಾಮಲೈ ಅವ್ರು ಕಳ್ಕೊಳ್ಳೋದು ಏನು ಅಂತ. ಬಟ್ ಇನ್ ಮುಂದಕ್ಕೆ ಚರ್ಚೆ ಮಾಡೋಣ. ಏನನ್ನ ತಲೆಯಲ್ಲಿ ಇಟ್ಕೊಂಡು ಈ ಡಿಸಿಷನ್ ತಗೊಂಡಿರ್ಬೋದು, ಯಾವ ಹಾದಿಯಲ್ಲಿ ಇನ್ನು ಮುಂದಕ್ಕೆ ಅಣ್ಣಾಮಲೈ ಹೋಗ್ಬೋದು, ವಿಜಯ್ ಅವ್ರನ್ನ ಏನಾದ್ರು ತಲೆಯಲ್ಲಿ ಇಟ್ಕೊಂಡಿದ್ರೆ ಅದು ವರ್ಕ್ ಆಗತ್ತಾ? ವಿದ್ಯಾ, ಖಂಡಿತವಾಗ್ಲೂ ತಮಿಳುನಾಡು ರಾಜಕಾರಣದಲ್ಲಿ ಭಾರಿ ಬೆಳವಣಿಗೆ ಆಗಿರುವಂಥದ್ದು. ಈಗಾಗಲೇ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರಿ. ಬಿಜೆಪಿ ಒಂದು ತಮಿಳುನಾಡಲ್ಲಿ ಇದೆ ಅನ್ನುವಂಥದ್ದಕ್ಕೆ ಕಾರಣ ಅಂದರೆ ಅಣ್ಣಾಮಲೈ. ಖಂಡಿತವಾಗ್ಲೂ ಕೂಡ ಯಾಕೆಂತೇಳಿದ್ರೆ ಅಣ್ಣಾಮಲೈ 2019ರಲ್ಲಿ 3.66 ಬಿಜೆಪಿ ವೋಟ್ ಶೇರಿಂಗ್ ಆಗಿರುತ್ತೆ. 2024ರಲ್ಲಿ 11.24 ವೋಟ್ ಶೇರಿಂಗ್ ಅನ್ನ ಅಣ್ಣಾಮಲೈ ಬಂದ ಮೇಲೆ ಬಿಜೆಪಿ ಪಡ್ಕೊಳ್ಳುತ್ತೆ. ಅದಾದ್ಮೇಲೆ ಮೈತ್ರಿ ಮಾಡ್ಕೊಳ್ತಾರೆ. ಮೈತ್ರಿಯಲ್ಲಿ ಒಂದಿಷ್ಟು
ಲೋಪದೋಷ ಅಂದ್ರೆ ರಾಷ್ಟ್ರೀಯ ನಾಯಕರ ಒಂದು ಏನು ನಿಲುವಿನಿಂದಾಗಿ ಮತ್ತೆ ಮೈತ್ರಿಯಲ್ಲಿ ಬಿರುಕು ಆಗುತ್ತೆ, ಮತ್ತೆ ಅದೇ ಸೋಲು ಬಿಜೆಪಿ ಅನುಭವಿಸಿರುವಂತದ್ದು. ಈಗ ಮುಂಬರುವ ಈಗಾಗಲೇ ಏನು ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್ ಅವರ ಮೈಂಡ್ ಸೆಟ್ ಇದೆಯಲ್ಲ, ಈ ಒಂದು ಮೈಂಡ್ ಸೆಟ್ ನ ಜೊತೆ ಅಣ್ಣಾಮಲೈ ಕೂಡ ಮ್ಯಾಚ್ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡ್ದಂಗಿದೆ. ಯಾಕಂತೇಳಿದ್ರೆ ರಾಷ್ಟ್ರೀಯವಾದಿ ತಮಿಳು ಸಂಘಟನೆಯನ್ನ ಕಟ್ಟಬೇಕು, ಆ ಸಂಘಟನೆ ಮೂಲಕ ತಮಿಳಿನ ಅಸ್ತಿತ್ವವನ್ನ ಅಸ್ಮಿತೆಯನ್ನ ಎತ್ತಿ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಣ್ಣಾಮಲೈ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಏನು ಈಗ ಪ್ರೆಸೆಂಟ್ ಸಿಎಂ ಇದ್ದಾರೆ ವಿಜಯ್ ಇವರು ಇದನ್ನೇ ಮಾಡಿರುವಂತದ್ದು. ಅಂದ್ರೆ ಈಗ ತಮಿಳುನಾಡಿನ ಯೂತ್ ಅನ್ನ ಮೇನ್ ಆಗಿ ಫೋಕಸ್ ಮಾಡಿಕೊಂಡು ಈ ಹಿಂದೆ ತಮಿಳುನಾಡಿನಲ್ಲಿರುವಂತಹ ರಾಜಕೀಯ ಬೂಟಾಟಿಗಳನ್ನ ಬದಿಗೆ ತಳ್ಳಿ ವಿಜಯ್ ಅವರು ರಾಜಕಾರಣ ಮಾಡಿದ್ರು, ಜೊತೆಗೆ ಚುನಾವಣೆಯನ್ನು ಎದುರಿಸಿದ್ರು. ಈ ಒಂದು ವಿಜಯ್ ಅವರ ಚುನಾವಣೆ ಟೆಕ್ನಿಕ್ ಇದೆಯಲ್ಲ, ಈ ಒಂದು ಟೆಕ್ನಿಕ್ ಈಗ ತಮಿಳುನಾಡಿನಲ್ಲಿ ವರ್ಕ್ ಆಗಿತ್ತು. ಈಗ ಸರಿಸಮಾನವಾಗಿ ವಿಜಯ್ ಅವರಿಗೆ ಅಪೋಸಿಟ್ ಆಗಿ ನಾನು ಕೂಡ ಒಂದು ಬಲಿಷ್ಠ ಒಂದು ಸಂಘಟನೆಯನ್ನ ನಿರ್ಮಾಣ ಮಾಡಿ ಕಟ್ಟಿ ವಿಜಯ್ ಅವರಿಗೆ ನಾನು ಒಂದು ಒಳ್ಳೆ ಕಾಂಪಿಟೇಟರ್ ಆಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಮಾಜಿ IPS ಸಿಂಗಮ್ ಅಂತಾನೆ ಕರೆಸ್ಕೊಂಡಂತ ಅಣ್ಣಾಮಲೈ ಅವರು ಪ್ಲಾನ್ ಮಾಡಿರುವಂತದ್ದು. ಅವರ ಮುಂದಿನ ನಡೆ ಏನೂ ಇಲ್ಲ, ತಮಿಳುನಾಡಿನಲ್ಲಿ ಒಂದು ರಾಷ್ಟ್ರೀಯವಾದ ತಮಿಳು ಸಂಘಟನೆಯನ್ನು ಕಟ್ಟಬೇಕು, ಆ ಸಂಘಟನೆ ಮೂಲಕ ತಮಿಳಿನ ಅಸ್ಮಿತೆಯನ್ನು ಉಳಿಸಬೇಕು. ಜೊತೆಗೆ ಏನು ಸರ್ಕಾರ ಈಗ ಪ್ರೆಸೆಂಟ್ ಸರ್ಕಾರ ಮಾಡ್ತಿದೆಯಲ್ಲ, ಆ ಒಂದು ಸರ್ಕಾರ ಮಾಡ್ತಿರುವಂತಹ ಕೆಲಸವನ್ನ ಒಂದು ವೇಳೆ ತಪ್ಪಾಗಿ ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಣ್ಣಾಮಲೈ ಪ್ಲಾನ್ ಮಾಡ್ತಿರುವಂತದ್ದು. ಯಾಕಂತಂದ್ರೆ ಒಂದ್ ಕಡೆಯಿಂದಾಗಿ ಈಗಾಗಲೇ ತಮಿಳುನಾಡು ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರು ಸ್ಟಾಲಿನ್ ಅವರ ಮಗ ಏನಿದಾರಲ್ಲ, ಅವರು ಬರೀ ಒಂದಿಷ್ಟು ಧರ್ಮ ಮತ್ತು ರಾಜಕೀಯ ಮತ್ತು ಜಾತಿಗಳ ಮೇಲೆ ರಾಜಕೀಯನ ಮಾಡ್ತಿದ್ದಾರೆ. ಇದು ನಮ್ಮ ತಮಿಳುನಾಡಿನ ಯೂತ್ಗೆ ಮ್ಯಾಚ್ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಣ್ಣಾಮಲೈ ಒಂದು ಹೊಸ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಅಣ್ಣಾಮಲೈ ಅವರ ಈ ನಿರ್ಧಾರ ತಮಿಳುನಾಡಿನಲ್ಲಿ ಮುಂಬರುವ ದಿನಗಳಲ್ಲಿ ಕ್ರಾಂತಿ ಮಾಡೋದಂತೂ ಸತ್ಯ. ರಂಜನ್, ಓಕೆ, ವಿಜಯ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಏನೋ ಒಂದು ಹೊಸದಾಗಿ ಟ್ರೈ ಮಾಡೋಣ ಅಂತ ಅವ್ರು ಅನ್ಕೊಂಡಿದ್ರೆ ಏನ್ ತಪ್ಪಿಲ್ಲ, ಫೈನ್ ಮಾಡ್ಬೋದು. ಬಟ್ ಅಣ್ಣಾಮಲೈ ಅವ್ರಿಗೆ ಇಮೇಜ್ ಇದೆಯಾ? ಡೆಫಿನೆಟ್ಲಿ ಇದೆ, ತಮಿಳುನಾಡಿನಲ್ಲಿ ಇಲ್ಲ ಅಂತಲ್ಲ. ಬಟ್ ವಿಜಯ್ ಪ್ರಮಾಣದಲ್ಲಿ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ. ವಿಜಯ್ ರೀತಿಯ ಚರಿಷ್ಮಾ ಅಣ್ಣಾಮಲೈ ಅವ್ರಿಗಿದೆಯಾ? ಡೆಫಿನೆಟ್ಲಿ ನೋ ಅಂತ ಗಟ್ಟಿ ಧ್ವನಿಯಲ್ಲೇ ಹೇಳ್ಬೋದು. ಮತ್ತೆ ಹೇಗೆ ಸಾಕ್ತಾರೆ? ಅಥವಾ ಈಗ ಹಾಕೊಂಡಿರೋ ಲೆಕ್ಕಾಚಾರ ಮತ್ತೆ ಬಿಜೆಪಿ ರೀತಿಯಲ್ಲೇ ಉಲ್ಟಾ ಪಲ್ಟಾ ಆಗ್ಬೋದಾ? ಏನ್ ಅನ್ಸುತ್ತೆ? ವಿದ್ಯಾ ಮಲ್ನಾಡ್, ಈಗಾಗಲೇ ಏನು ಬಿಜೆಪಿಗೆ 2020ರಲ್ಲಿ ಅಣ್ಣಾಮಲೈ ಬರ್ತಾರೆ. ಅಣ್ಣಾಮಲೈ ಬಂದಂತ ಸಂದರ್ಭದಲ್ಲಿ ಅವರ ಮೈಂಡ್ ಸೆಟ್ ಬೇರೆ ಆಗಿರುತ್ತೆ. ಅಂದ್ರೆ ಒಂದು ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡಂತ ಪಕ್ಷದಲ್ಲಿ ತಮಿಳುನಾಡಿನಲ್ಲಿ ವಿಜಯವನ್ನ ಸಾಧಿಸಬಹುದು ಅನ್ನುವಂತ ಮೈಂಡ್ ಸೆಟ್ ಇರ್ತಾರೆ. ಅದಾದ ಬಳಿಕ ಈಗ ಏನಾದ್ರೂ ಅಣ್ಣಾಮಲೈ ಅವರು ಬಿಜೆಪಿಯ ಒಂದು ರಾಷ್ಟ್ರೀಯ ಚಿಂತನೆಗಳಿಗೆ ಅಥವಾ ಬಿಜೆಪಿಯ ತತ್ವಗಳಿಗೆ ವಿರೋಧವಾಗಿಲ್ಲ. ಅಂದ್ರೆ ಒಂದ್ ಕಡೆಯಿಂದ ಇವತ್ತಿನ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಅಣ್ಣಾಮಲೈ ಹೇಳಿಕೆಯನ್ನು ಗಮನಿಸಬಹುದು. ನಾನು ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಇರಬಹುದು, ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರ ಜೊತೆ ಬಿಜೆಪಿಯ ಸೈದ್ಧಾಂತಿಕ ತತ್ವಗಳನ್ನು ವಿರೋಧ ಮಾಡೋದಿಲ್ಲ. ಆದ್ರೆ ಏನು ಮೈತ್ರಿಕೂಟದ ತತ್ವ ಇದೆಯಲ್ಲ, AIADMK ಜೊತೆ ಮೈತ್ರಿ ಮಾಡಿಕೊಂಡು 2026 ರಂಜನ್, ಸಾರಿ ಟು ಇಂಟರಪ್ಟ್, ನೀವು ಹಂಗೆ ಹೇಳೋದಾದ್ರೆ ಬಿಜೆಪಿಯ ಯಾವ ನೀತಿಯನ್ನು ಅವರು ವಿರೋಧಿಸಲಿಲ್ಲ ಅಂದ್ರೆ ತ್ರಿಭಾಷಾ ವಿಚಾರದಲ್ಲಿ ಏನ್ ಮಾಡಿದ್ರು ಹಂಗಾದ್ರೆ ಅಣ್ಣಾಮಲೈ? ಪ್ರಶ್ನೆ ಬರುತ್ತೆ, ತ್ರಿಭಾಷಾ ವಿಚಾರದಲ್ಲಿ ಏನ್ ಮಾಡಿದ್ರು ಅಂತ. ಖಂಡಿತವಾಗ್ಲೂ ವಿದ್ಯಾ ಮಲ್ನಾಡ್, ಇಲ್ಲಿ ಬಿಜೆಪಿಯ ರಾಷ್ಟ್ರೀಯ ತತ್ವಗಳು ಮತ್ತು ಸಿದ್ಧಾಂತಗಳ ವಿರೋಧ ಅಲ್ಲ. ಎಲ್ಲೆಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಲ್ಲಿ ಅಣ್ಣಾಮಲೈ ಪ್ರಶ್ನೆಯನ್ನ ಮಾಡ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕಂತೇಳಿದ್ರೆ ಅಣ್ಣಾಮಲೈ ಅಂತ ಹೇಳಿದ್ರೆ ಒಬ್ಬ IPS ಆಫೀಸರ್, ಅವರಿಗೆ ಒಂದು ಹಂತದಲ್ಲಿ ಜ್ಞಾನ ಇರುತ್ತೆ, ಎಲ್ಲಿ ರಿಯಾಕ್ಟ್ ಮಾಡಬೇಕು, ಏನ್ ಮಾತಾಡಬೇಕು ಅನ್ನುವಂಥದ್ದು ಜ್ಞಾನ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಎಲ್ಲವೂ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಸೋಲು ಕೂಡ ಅಷ್ಟೇ. ಕೊಯಮತ್ತೂರಿನಲ್ಲೇ ಒಂದು ಸೋಲನ್ನು ಅನುಭವಿಸಿದ್ರಲ್ಲ, ಈ ಒಂದು ಸೋಲಿನಿಂದಾಗಿ ಅಣ್ಣಾಮಲೈಗೆ ಜರ್ಜರಿತರಾಗಿರ್ಬೋದು. ನನ್ನಿಂದ ಬಿಜೆಪಿ ಪಕ್ಷಕ್ಕೆ ಹೊಡೆತ ಬೇಡ, ನನ್ನಿಂದ ಬಿಜೆಪಿ ಪಕ್ಷಕ್ಕೆ ಆಘಾಸಿ ಬೇಡ, ನನ್ನ ಸೈದ್ಧಾಂತಿಕ ಸಿದ್ಧಾಂತಗಳೇ ಬೇರೆ, ನನ್ನ ಥಾಟ್ ಪ್ರೊಸೆಸ್ಸೇ ಬೇರೆ, ನಾನು ಹೋಗುವಂತ ರಾಜಕೀಯ ಹಾದಿಗಳೇ ಬೇರೆ. ಈ ಹಿನ್ನೆಲೆಯಲ್ಲಿ ನಾನೇ ಒಂದು ಪಕ್ಷವನ್ನು ಸಂಘಟನೆ ಮಾಡಿ ನನ್ನ ಒಂದು ತತ್ವಗಳನ್ನ ಆ ಪಕ್ಷದ ಮೂಲಕ ತಮಿಳುನಾಡಿಗೆ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಣ್ಣಾಮಲೈ ಡಿಸೈಡ್ ಮಾಡಿದಂಗೆ ಕಾಣ್ತಿದೆ. ಅವರ ಮುಂದಿನ ರಾಜಕೀಯ ಭವಿಷ್ಯ